ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನು ಇವತ್ತು ಪಾಲಕ್ ಕಿಚಡಿ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ನಾವು ಮಾಮೂಲಿ ತಿಂಡಿ ಎಲ್ಲ ಮಾಡ್ತಾ ಇರ್ತೀವಲ್ವ, ಪೊಂಗಲ್ಲು, ಬಿಸಿಬೇಳೆ ಬಾತು ಅಂತ. ಅದೇ ರೀತಿಲಿ ನಾವು ಪಾಲಕ್ ಕಿಚಡಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು, ಆರೋಗ್ಯಕರವಾದ ಬೆಳಗಿನ ಬ್ರೇಕ್ಫಾಸ್ಟು. ಇದಕ್ಕೆ ನಾನಿಲ್ಲಿ ಒಂದು ಬೌಲು ಮೊಸರು ದಾಲು ಅಂದರೆ ಕೆಂಪು ಬೇಳೆ ತೊಗೊಂಡಿದ್ದೀನಿ, ಮತ್ತು ಅದೇ ಬೌಲಷ್ಟು ಅಕ್ಕಿನೂ ತೊಗೊಂಡಿದ್ದೀನಿ. ನೀವು ಮಾಮೂಲಿ ಬೇಳೆನೂ ಹಾಕಿ ಅಥವಾ ಹೆಸರು ಬೇಳೆ ಯಾವುದಾದ್ರೂ ಹಾಕ್ಕೋಬೋದು, ತೊಂದರೆ ಇಲ್ಲ. ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇಲ್ಲಿ ನೀರನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ 4 ಗ್ಲಾಸು ನೀರನ್ನು ಹಾಕೋತಾ ಇದ್ದೀನಿ. ಒಂದೊಂದು ಬೌಲು ನಾನು ಬೇಳೆ ಮತ್ತು ಅಕ್ಕಿ ಎರಡಕ್ಕೂ 4 ಬೌಲು, ಯಾಕೆಂದರೆ ಸ್ವಲ್ಪ ತೆಳುವಾಗಿರಬೇಕು ಕಿಚಡಿ ಅಂದರೆ, ತುಂಬ ಗಟ್ಟಿ ಇರಬಾರ್ದಲ್ವ. ಹಾಗಾಗಿ ಇಲ್ಲಿ ಉಪ್ಪನ್ನು ಹಾಕ್ಬಿಟ್ಟು ಇಲ್ಲಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಗ್ಯಾಸ್ ಹಚ್ಚಿ ನಾನು ಇವಾಗ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ. ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ, ಕರೆಕ್ಟಾಗಿ ಆಗುತ್ತೆ. 4 ಗ್ಲಾಸ್ ನೀರು ಹಾಕಿರೋದು ಅಂದರೆ ಬೌಲ್ ಪ್ರಕಾರ ನೀವು ಏನು ಇಟ್ಕೊತೀರೋ ಆ ಪ್ರಕಾರ ಹಾಕ್ಕೊಳ್ಳಿ, ಆವಾಗ ನಿಮಗೆ ತುಂಬ ಈಸಿ ಆಗುತ್ತೆ. ಇವಾಗ ನಾನು ಅದನ್ನು ಪಕ್ಕದ ಒಲೆಗೆ ವಿಷಲ್ ಕೂಗಲಿ ಅಂತ ಎತ್ತಿಟ್ಕೊಂಡು ಇನ್ನು ಈ ಕಡೆ ಒಲೆಯಲ್ಲೇ ನಾನು ಒಂದು ಪಾತ್ರೆನ ಇಟ್ಕೊಂಡು ನೀರನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ನಾನು ಪಾಲಕ್ ಸೊಪ್ಪನ್ನು ಬೇಯಿಸ್ಕೋಬೇಕಲ್ವ, ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದನ್ನು ನೀರೇನು ಚೆಲ್ಲಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಇಲ್ಲಿ ನಾನು ಬಟಾಣಿನೂ ಸಹ ಹಾಕ್ತಾಯಿದ್ದೀನಿ. ನಿಮಗೆ ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿನ ಈ ರೀತಿ ಓವರ್ ನೈಟು ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಈ ರೀತಿ ಸಪ್ರೇಟಾಗಿ ಬೇಯಿಸ್ಕೊಂಡು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಕಿಚಡಿಗೆ ಬಟಾಣಿ ಹಾಕಿದ್ರೆ, ಹಸಿ ಬಟಾಣಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ನೆನೆಸ್ಬಿಟ್ಟು ಬೇಯಿಸ್ಕೋಬೋದು. ಇವಾಗ ಬಟಾಣಿನೂ ಬೆಂದಿದೆ, ಅದನ್ನು ಎತ್ತಿಟ್ಬಿಟ್ಟು ನಾನಿಲ್ಲಿ ನೀರು ಕಾಯ್ದಿತ್ತಲ್ವ, ಅದಕ್ಕೆ ಸೊಪ್ಪನ್ನು ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ಇವಾಗ ಅದ್ರ ಜೊತೆಲಿ 1-2 ಪೀಸು ಶುಂಠಿ ಮತ್ತು ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಬೇಕು ಅಂತಂದರೆ ಹಸಿರು ಮೆಣಸಿನ್ಕಾಯಲ್ಲೇ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಬೇರೆ ಮೆಣಸು ಪುಡಿ, ಜೀರಿಗೆ ಪುಡಿ ಹಾಕ್ತಿರಲ್ಲ, ಅದೇ ಸಾಕಾಗುತ್ತೆ. ನಾನಿಲ್ಲಿ ಜಾಸ್ತಿ ಹಾಕಿಲ್ಲ, ಬರೀ ಒಂದು 3 ಮೆಣಸಿನ್ಕಾಯಿ ಹಾಕಿದ್ದೀನಿ. ಯಾಕೆಂದರೆ ಹಸಿರು ಮೆಣಸಿನ್ಕಾಯಿ ಯಾವಾಗಲೂ ತಿಂತಾನೆ ಇರ್ತೀವಲ್ವ, ಬೇಡ ಸ್ವಲ್ಪ ಸ್ಕಿಪ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ. ಈಗ ಸೊಪ್ಪೆಲ್ಲ ಬೆಂದಾದಮೇಲೆ ಅದನ್ನು ಸೋಸ್ಕೋಬೇಕು. ಅಂದರೆ ಅದ್ರ ಸೊಪ್ಪು ಬೇಯಿಸಿದ ರಸನ ಹಾಗೇ ಇಟ್ಕೊಳ್ಳೋಣ. ನಾವು ಕಿಚಡಿಗೆ ಮತ್ತು ನೀರು ಹಾಕೋ ಬದಲು ಅದನ್ನೇ ಹಾಕ್ಕೋಬೋದು. ಹಾಗಾಗಿ ಇಲ್ಲಿ ಸೊಪ್ಪು ಸ್ವಲ್ಪ ತಣ್ಣಗಾಗಿದೆ, ಅದನ್ನು ಒಂದು ಜಾರ್ಗೆ ಹಾಕೋತಾ ಇದ್ದೀನಿ. ಅದು ಇನ್ನೂ ಸ್ವಲ್ಪ ಬಿಸಿಯಾಗೇ ಇದೆ, ಆದರೂ ಇದನ್ನು ನಿಮಗಿನ್ನೂ ಕಲ್ಲರ್ ಚೆನ್ನಾಗಿ ಬರಬೇಕು ಅಂದರೆ ನೀವು ಸೊಪ್ಪು ಜಾಸ್ತಿ ಹಾಕ್ಕೊಂಡು ಮತ್ತು ತಣ್ಣೀರಲ್ಲಿ ಕೂಲಾದರೆ ನಿಮಗೆ ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಚಿ ಒಂದು ಪಾತ್ರೆನ ಇಟ್ಕೊಂಡು ಇದಕ್ಕೆ ತುಪ್ಪದಲ್ಲಿ ನೀವು ಒಗ್ಗರಣೆ ಮಾಡ್ಕೊಂಡ್ರಂತೂ ತುಂಬ ರುಚಿ ಬರುತ್ತೆ. ಆದಷ್ಟು ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಆಯಿತು, ಇವೆರಡರಲ್ಲಿ ನೀವು ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಇವಾಗ ಇದ್ರ ಜೊತೆಲಿ ಸ್ವಲ್ಪ ಜೀರಿಗೆ, ಸಾಸಿವೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡಿ ಬರೀ ಜೀರಿಗೆ ಹಾಕ್ಕೊಂಡ್ರು ಓಕೆ. ಇಲ್ಲಿ ಸಣ್ಣಗೆ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಒಂದು ಸ್ವಲ್ಪ ಫ್ರೈ ಆಗಬೇಕಷ್ಟೇ. ಇವಾಗ ಅದ್ರ ಜೊತೆಲಿ ಸಣ್ಣಗೆ ಕಟ್ ಮಾಡಿರೋ ಅಂಥ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ಹೋಗೋಗ್ಬಿಡುತ್ತೆ. ಬೆಳಗ್ಗೆ ಎದ್ದು ಏನು ಮಾಡೋದು ಅಂತ ತಲೆ ಕೆಡ್ತಾ ಇರುತ್ತಲ್ವ, ಆ ಟೈಮಲ್ಲಿ ಈ ರೀತಿ ಮಾಡಿಕೊಂಡು ತಿನ್ನಿರಿ, ಎಷ್ಟು ಒಳ್ಳೆಯದು ಗೊತ್ತಾ, ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಮಗೆ ಅಷ್ಟು ನ್ಯಾಯಗೆ ಅಷ್ಟು ರುಚಿಯಾಗಿರುತ್ತೆ. ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮೆತ್ತಗಾದರೆ ಸಾಕು ಟೊಮೊಟೊ. ಇವಾಗ ನಾನು ರುಬ್ಬಿರೋ ಅಂಥ ಪಾಲಕ್ ಪೇಸ್ಟನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಜಾರಲ್ಲಿ ಪೇಸ್ಟ್ ಇತ್ತಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಅಂದರೆ ನಾನು ಸೊಪ್ಪು ಬೇಯಿಸಿದ್ದ ರಸ ಇತ್ತಲ್ಲ, ಅದನ್ನೇ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಲಿ ನಾನು ಜೀರಿಗೆ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಅಂದರೆ ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರೋ ಅದ್ರ ಮೇಲೆ ನೀವು ಹಾಕ್ಕೋಬೇಕಾಗುತ್ತೆ. ನಿಮಗೆ ಸ್ವಲ್ಪ ಖಾರ ಬೇಕು ಅಂದರೆ ನೀವು ಸ್ವಲ್ಪ ಖಾರನ, ಅಂದರೆ ಹಸಿರು ಮೆಣಸಿನ್ಕಾಯಿ ಬೇಕು ಅಂದರೆ ನೀವು ಹಸಿರು ಮೆಣಸಿನ್ಕಾಯಿ ರುಬ್ಕೋಬೋದು. ಇಲ್ಲಿ ನಾನು ಮಾಮೂಲಿ ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿನೇ ಇಲ್ಲಿ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿ ಅದೆರಡನ್ನೂ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಬಟಾಣಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿದ್ದೆ, ಮತ್ತು ರೈಸಿಗೂ ಹಾಕಿದ್ದೀನಿ.
ನೀವು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಅಕಸ್ಮಾತ್ ನೀವು ಬಟಾಣಿ ಬೇಯಿಸುವಾಗ ಹಾಕಿಲ್ಲ ಅಂತಂದರೆ ಈ ರೀತಿ ಮಸಾಲೆ ಕುದಿಸುವಾಗ ನೀವು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೋದು. ಇವಾಗ ನೋಡಿ ನಾನು ಬೇಯಿಸಿರೋ ರಸ ಸ್ವಲ್ಪ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಕಿಚಡಿ ಅಂದರೆ ಸ್ವಲ್ಪ ತೆಳುವಾಗಿರಬೇಕಲ್ವ, ಹಾಗಾಗಿ ಇಷ್ಟು ಕ್ವಾಂಟಿಟಿ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ರೀತಿ ಗೊತ್ತಾಗಿಲ್ಲ ಅಂದರೆ ರೈಸ್ ಎಲ್ಲ ಹಾಕೊಂಡ್ಮೇಲೆ ನೀವು ಸ್ವಲ್ಪ ಬಿಸಿನೀರು ಕಾಯಿಸಿ ಹಾಕ್ಕೋಬೋದು, ಇಲ್ಲಾಂದರೆ ಸೊಪ್ಪು ಬೇಯಿಸಿರೋ ರಸ ಇದ್ದರೂ ಹಾಕ್ಕೋಬೋದು. ನಾನು ರೈಸಿಗೆ ಇಟ್ಟಿದ್ನಲ್ಲ ಅದು ಕರೆಕ್ಟಾಗಿ ಆಗಿದೆ ನೋಡಿ. 4 ಗ್ಲಾಸ್ ಹಾಕಿ ನೀರನ್ನ ಇಟ್ಟಿದ್ನಲ್ಲ ಕರೆಕ್ಟಾಗಿ ಬೆಂದಿದೆ. ಈ ಹದ ಕರೆಕ್ಟಾಗಿದೆ. ಇವಾಗ ನೋಡಿ ಈ ಮಸಾಲನೂ ಚೆನ್ನಾಗಿ ಕುದ್ದಿದೆ. ನಿಮಗೆ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ, ಸಾಲ್ಟೇಜ್ ಇದ್ದರೆ ಇದಕ್ಕೆ ಹಾಕ್ಕೊಳ್ಳಿ. ಯಾಕೆಂದರೆ ರೈಸಿಗೆ ಹಾಕಿರ್ತೀವಲ್ವ, ಹಾಗಾಗಿ ನಾನಿಲ್ಲಿ ಕರೆಕ್ಟಾಗಿದೆ. ಯಾಕೆಂದರೆ ಬಟಾಣಿ ಬೇಯಿಸೋದಕ್ಕೂ ಹಾಕಿದ್ದೆ ಮತ್ತು ರೈಸ್ ಬೇಯಿಸೋದಕ್ಕೂ ಹಾಕಿದ್ನಲ್ವ, ಅದು ಕರೆಕ್ಟಾಗಿದೆ. ಹಾಗಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಡೈರೆಕ್ಟಾಗಿ ಮಸಾಲ, ಉಪ್ಪೇನು ನಾನು ಹಾಕ್ತಾಯಿಲ್ಲ. ನೀವು ಟೇಸ್ಟ್ ನೋಡ್ಕೊಂಡು ಬೇಕಾದ್ರೆ ಹಾಕ್ಕೋಬೋದು, ತೊಂದರೆ ಇಲ್ಲ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಒಂದು ಪಾಲಕ್ ಸೊಪ್ಪಿಂದು ಮಸಾಲ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನೀವು ಮೆಣಸಿನ ಪುಡಿ, ಜೀರಿಗೆ ಪುಡಿ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಕೆಲವ್ರಿಗೆ ಇಷ್ಟ ಇರುತ್ತೆ ಮೆಣಸಿನ ಪುಡಿ ಇಷ್ಟ ಇರೋಲ್ಲ, ಹಸಿರು ಮೆಣಸಿನ್ಕಾಯಿ ಹಾಕೋರೆ ನೀವು ಬೇಯಿಸ್ಬಿಟ್ಟು ರುಬ್ಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಲೈಟಾಗಿ ನೀವು ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡ್ರೆ ಇನ್ನೂ ರುಚಿ ಹೆಚ್ಚುತ್ತೆ. ಇವಾಗ ನೋಡಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಗ್ರೀನಾಗಿರುತ್ತೆ ಕಲ್ಲರು. ನೀವು ಸೊಪ್ಪು ಜಾಸ್ತಿ ಕ್ವಾಂಟಿಟಿಲಿ ಯೂಸ್ ಮಾಡಿದ್ರೆ ಇನ್ನೂ ಕಲರ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಲಿ ಮಾಡಿರೋದ್ರಿಂದ ಇಲ್ಲಿ ಒಂದು ಅರ್ಧ ಕಟ್ಟಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಮಾಡುವಾಗ ನೀವು ಸೊಪ್ಪನ್ನು ಜಾಸ್ತಿ ಒಂದು ಕಟ್ಟು ದಪ್ಪ ಕಟ್ಟು ಬರುತ್ತಲ್ಲ ಅದನ್ನು ಹಾಕ್ಕೊಂಡ್ರೆ ನಿಮಗೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಸೊಪ್ಪು ಬೇಯಿಸಿದಾಗ ನೀವು ಕೋಲ್ಡ್ ನೀರಲ್ಲಿ ಸ್ವಲ್ಪ ಹಾಕ್ಬಿಟ್ಟು ನೀವು ರುಬ್ಬೋದ್ರಿಂದ ಇನ್ನೂ ಕಲರ್ ಚೆನ್ನಾಗಿ ಬರುತ್ತೆ. ಮತ್ತಿಲ್ಲಿ ತೀರಾ ಅಷ್ಟೊಂದು ಸೊಪ್ಪೇ ಬೇಕು ಅನ್ನೋದಿಲ್ಲ, ಕೆಲವ್ರಿಗೆ ಹಂಗೆ ಇಷ್ಟ ಆಗೋಲ್ಲ. ಬಟ್ ಕಲರ್ ವೈಸ್ ಇದ್ದಾಗ ತಿನ್ನೋದಕ್ಕೆ ಇಷ್ಟಪಡ್ತಾರಲ್ವ, ಅಂಥವ್ರಿಗೆ ಸಿಂಪಲ್ಲಾಗಿ ಮೀಡಿಯಮ್ ಕಲರ್ ಇರುತ್ತೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೀನಿ. ಇದ್ರ ಜೊತೆಲಿ ನಾನು ಇಲ್ಲಿ 1 ಗ್ಲಾಸ್ ಹಾಲನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ ನಾವಿವಾಗ ಪೊಂಗಲ್ ಮಾಡುವಾಗೆಲ್ಲ ಹಾಕ್ತೀವಲ್ಲ, ಸೇಮ್ ಅದೇ ಥರ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಇದನ್ನು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಇದನ್ನು ಹಾಕಲೇಬೇಕು ಅಂತ ಏನಿಲ್ಲ. ಬಟ್ ಹಾಲು ಹಾಕೋದ್ರಿಂದ ಇನ್ನೂ ಕಲರ್ ಸ್ವಲ್ಪ ಕಡಿಮೆನೇ ಆಗುತ್ತೆ. ಬಟ್ ಗ್ರೀನರಿಯಾಗಿರುತ್ತೆ ನಿಮಗೆ, ಅಂದರೆ ರುಚಿ ಹೆಚ್ಚುತ್ತೆ. ಹಾಲು ಹಾಕಿದ್ರೆ ರುಚಿ ಹೆಚ್ಚುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿ ಹಾಕಿದ್ದೀನಿ. ನಿಮಗೆ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡಿಕೊಂಡು ಹಾಗೇ ಮಾಡ್ಕೊಳ್ಳಿ, ಅದು ಇನ್ನೂ ತುಂಬ ಅದು ಚೆನ್ನಾಗಿರುತ್ತೆ. ಈಗ ನೋಡಿ ರೆಡಿ ಆಯಿತು ಬಿಸಿ ಬಿಸಿ ಪಾಲಕ್ ಕಿಚಡಿ. ನಾವು ಮಾಮೂಲಿ ಕಿಚಡಿ ಮಾಡ್ತಾ ಇರ್ತೀವಿ, ಅದ್ರ ಬದಲು ಈ ರೀತಿ ಒಮ್ಮೆ ಮಾಡಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.